ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಭಿನ್ನ ವಿಷಯಗಳೊಂದಿಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಗೆಳತಿ ಸುಹಾಸಿನಿ ಪ್ರತಿದಿನ ಹೊಸ ವಿಷಯಗಳನ್ನ ನಿಮ್ಮ ಮುಂದೆ ತರ್ತಿದ್ದಾಳೆ. ಸೊ ಇವತ್ತು ಕೂಡ ಮತ್ತೆರಡು ಹೊಸ ವಿಷಯಗಳೊಂದಿಗೆ ಬಂದಿದ್ದೀವಿ. ಬ್ಯೂಟಿ ಪ್ರತಿಯೊಬ್ಬ ಮಹಿಳೆಗೆ ಬೇಕಾಗುವಂತಹ ಅತ್ಯಮೂಲ್ಯವಾದಂತಹ ಒಂದು ಸಂಗತಿ ಅಂತಾನೆ ಹೇಳ್ಬೋದು. ಹಾಗೇನೆ ಸೆಲೆಬ್ರಿಟಿ ಬ್ರೈಡ್, ನಮ್ಮ ಸೆಲೆಬ್ರಿಟಿಗಳು ಅವರ ಮದುವೆಯ ಮಧುರ ಕ್ಷಣಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ. ಹಾಗಾದ್ರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ನಮ್ಮ ಹೌಸ್ ವೈಫ್ಸು ಈ ಜವಾಬ್ದಾರಿಗಳಿಂದಾಗಿ ನುಣುಚ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸಂಸಾರ, ಕೆಲಸ, ಕಾರ್ಯ ಅಂಥೇಳಿ ತಮ್ಮನ್ನು ತಾವು ಮರೆಯುವಷ್ಟು ಅವರ ಮೇಲೆ ಜವಾಬ್ದಾರಿ ಇರುತ್ತೆ. ಸೊ ಹಾಗಾಗಿ ತಮ್ಮ ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸೋದನ್ನು ಕಡಿಮೆ ಮಾಡ್ತಾ ಬಂದ್ಬಿಡ್ತಾರೆ. ಸೊ ಅಂಥವ್ರಿಗಾಗಿಯೇ ಈಸಿ ಬ್ಯೂಟಿ ಟ್ರೀಟ್ಮೆಂಟ್ಸನ್ನು ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ಸೊ ಹಾಗಾದರೆ ಬನ್ನಿ ಇವತ್ತಿನ ಬ್ಯೂಟಿ ಟ್ರೀಟ್ಮೆಂಟ್ ಏನಿದೆ ಅಂತ ನೋಡ್ಕೊಂಡು ಬರೋಣ. ಪ್ರತಿ ವಾರಂತೆ ಈ ವಾರ ಕೂಡ ಒಂದೊಳ್ಳೆ ಬ್ಯೂಟಿ ಟ್ರೀಟ್ಮೆಂಟ್ಸ್ ಒಂದಿಗೆ ಮತ್ತೆ ಬಂದಿದ್ವಿ ಬ್ಯೂಟಿ ಸೆಗ್ಮೆಂಟ್ನಲ್ಲಿ. ಸೊ ನಮ್ಮ ಜೊತೆ ಇದ್ದಾರೆ ಇವತ್ತು ಬ್ಯೂಟಿಷಿಯನ್ ವರ್ಷ ಅವರು. ಬನ್ನಿ ಅವ್ರನ್ನೇ ಕೇಳೋಣ ರೈನಿಂಗ್ ಸೀಸನ್ ಸಂಬಂಧಪಟ್ಟಂಗೆ ಯಾವ ಬ್ಯೂಟಿ ಟ್ರೀಟ್ಮೆಂಟ್ಸ್ ನಮ್ಗೆ ತೋರಿಸ್ಕೊಡ್ತಾರೆ ಅಂತ. ಸೊ ಮೇಡಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ ರೈನಿಂಗ್ ಸೀಸನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಜಾಸ್ತಿ ಮಾಡಿಸ್ಕೋಬೇಕು ಅಂತೀರಾ? ಯಾಕೆ ಮಾಡಿಸ್ಕೋಬೇಕಂತೀರಾ? ಅಂದರೆ ರೈನಿಂಗ್ ಸೀಸನಲ್ಲಿ ಏನು ಸಮಸ್ಯೆ ಉಂಟಾಗುತ್ತೆ ಅಂತೀರಾ? ರೈನಿ ಸೀಸನಲ್ಲಿ ಫಸ್ಟ್ ಆಫ್ ಆಲ್ ಏನಂದರೆ ಹೆಣ್ಣಿಗೆ ಬ್ಯೂಟಿನೇ ತುಂಬ ಇಂಪಾರ್ಟೆಂಟ್ ಅಲ್ವಾ? ಏನೇ ಆದರೂ ಹೊರಗಡೆ, ಈಗ ಮಳೆಗಾಲದಲ್ಲಿ ಏನಾದರೂ ಹೊರಗಡೆ ಹೋದಾಗ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಇವಾಗ ಕೊಚ್ಚೆ ನೀರಲ್ಲಿ ಅಥವಾ ಕಾಲಿಡ್ಬೋದು, ಏನೋ ಒಂದು ಇನ್ಫೆಕ್ಷನ್ ಆಗೇ ಆಗುತ್ತೆ. ಸೊ ಆ ಥರ ಆದಾಗ ಅವ್ರ ಪೆಡಿಕ್ಯೂರ್ ಮೆನಿಕ್ಯೂರ್ ತುಂಬ ಇಂಪಾರ್ಟೆಂಟು. ಓಕೆ. ಅದರಲ್ಲಿ ಇವಾಗ ನಾನು ಹೇಳ್ತಿರೋದು ಪೆಡಿಕ್ಯೂರ್, ಇದರಲ್ಲಿ ಕ್ರಿಸ್ಟಲ್ ಪೆಡಿಕ್ಯೂರ್ ಅಂತ, ತುಂಬ ಸ್ಪಾ ಪೆಡಿಕ್ಯೂರ್ ಅಂತ ತುಂಬ ಪಾಪ್ಯುಲರ್ ಆಗಿದೆ ಈಗ. ಓಕೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಈ ಪೆಡಿಕ್ಯೂರ್ ಮೆನಿಕ್ಯೂರ್ ಏನಕ್ಕೆ ಮಾಡ್ಕೋಬೇಕಂತೀರಾ ಹೇಳಿ? ಅದೇ ನೀಟಾಗಿ ಇಟ್ಕೋಬೇಕು. ಯಾಕೆಂದರೆ ಬೇರೆ ಕಾಯಿಲೆಗಳು ಬರೋದ್ರಿಂದ ನೇಲ್ಸಿಂದಾನೇ ಎಲ್ಲ ಪ್ರಾಬ್ಲಮ್ಸ್ ಬರುತ್ತಲ್ಲ. ಸೊ ಹಂಗಾಗಿ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಕೈ ಕಾಲ್ಗೆ ಫಸ್ಟ್. ಸೊ ಮನೆಯಲ್ಲೇ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂದರೆ ಏನಾದರೂ ಮಾಡ್ಕೊಳ್ಳುವಂಥದ್ದು ಏನಾದರೂ ಇದೆಯಾ? ಅಂದರೆ ನೀವೀಗ ಕ್ರಿಸ್ಟಲ್ ತೋರಿಸ್ಕೊಡ್ತೀರಾ, ಅದಕ್ಕಿಂತ ಮುಂಚೆ ಏನಾದರೂ ಮನೇಲಿ ಏನಾದರೂ ರೆಗ್ಯುಲರ್ ಆಗಿ ಏನಾದರೂ ಮಾಡ್ಕೋಬೋದಾ ಅಂತ? ರೆಗ್ಯುಲರ್ ಆಗಿ ಅಂದರೆ ಸೋಕಿಂಗ್ ಮಾಡ್ಬೋದು. ಬಿಸಿ ನೀರಲ್ಲಿ ಸೋಕಿಂಗ್ ಮಾಡೋದ್ರಿಂದನೂ ನೇಲ್ಸ್ ಎಲ್ಲ ಕ್ಲೀನಾಗಿ ಇಟ್ಕೋಬೋದು. ಬಟ್ ನೇಲ್ಸ್ ಟೂಲ್ಸ್ ಎಲ್ಲ ಇವಾಗ ಸಿಕ್ಕುತ್ತೆ, ಪೆಡಿಕ್ಯೂರ್ ಟೂಲ್ಸ್ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮನೆಯಲ್ಲೇ ಬೇಕಾದ್ರೆ ಮಾಡ್ಕೊಳ್ಳುವಂಥದ್ದು ಈಸಿಯಾಗಿ ಮಾಡ್ಕೋಬೋದು. ಬಟ್ ಸ್ಪೆಷಲ್ ಆಗಿ ಏನಾದ್ರು ಮಾಡಿಸ್ಕೋಬೇಕು ಅಂದಾಗ ಪಾರ್ಲರ್ಗೆ ಬರಬೇಕಾಗುತ್ತೆ. ಹೌದು. ಓಕೆ. ಈಗ ಕ್ರಿಸ್ಟಲ್ ಇದು ಪೆಡಿಕ್ಯೂರ್ ಹೇಳಿದ್ರಿ ನೀವು, ಅದರಿಂದ ಏನು ಹೆಲ್ಪ್ ಆಗುತ್ತೆ? ಅದು ಏನು ಎಸ್ಪೆಷಲಿ ಏನು ವರ್ಕ್ ಮಾಡುತ್ತೆ ಅಂತ? ಅದು ಸ್ಟ್ರಾಬೆರಿ ಫ್ಲೇವರಲ್ಲಿ, ಬೇರೆ ಬೇರೆ ಫ್ಲೇವರಲ್ಲೆಲ್ಲ ಇದೆ. ಬಟ್ ನಾನು ಇವಾಗ ತೋರಿಸ್ತಿರೋದು ಸ್ಟ್ರಾಬೆರಿ. ತುಂಬ ಚೆನ್ನಾಗಿರುತ್ತೆ, ಒಂಥರ ರಿಲ್ಯಾಕ್ಸೇಷನ್ ಚೆನ್ನಾಗಾಗುತ್ತೆ, ಒಂಥರ ಖುಷಿ ಅನಿಸುತ್ತೆ ಮಾಡಿಸ್ಕೊಳ್ಳೋರ್ಗೆ. ತುಂಬ ಚೆನ್ನಾಗಿರುತ್ತೆ ಅದು. ಓಕೆ, ಶುರು ಮಾಡೋಣ. ಯಾ. ಓಕೆ. ಫಸ್ಟು ಮನೇಲಿ ಹೇಗೆ ನೀವೇ ಪೆಡಿಕ್ಯೂರ್ ಮಾಡ್ಕೋಬೇಕು ಅನ್ನೋದನ್ನು ನಾನೀಗ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಶಾಂಪೂ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಬೇಕು ಸೋಕಿಂಗಿಗೆ. ಆಮೇಲೆ ನೇಲ್ ಪಾಲಿಶ್ ಫಸ್ಟು ಹಾಕಿದರೆ ಅದನ್ನು ಫಸ್ಟು ತೆಗಿಬೇಕು. ನೇಲ್ ಪಾಲಿಶ್ ಎಲ್ಲ ತೆಗೆದ್ಮೇಲೆ ಫಸ್ಟು ನೇಲ್ ಶೇಪ್ ಮಾಡ್ಕೋಬೇಕು. ನೇಲ್ಸು ಶೇಪ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಕಟ್ಟರಲ್ಲಿ ಕಟ್ ಮಾಡಿ. ಇವಾಗ ನೇಲ್ ಶೇಪ್ ಆಗಿದೆ. ಇದಾದಮೇಲೆ ಇವಾಗ ಸೋಕಿಂಗ್ ಮಾಡಬೇಕು. ಇದು 10 ನಿಮಿಷ 15 ನಿಮಿಷ ಸೋಕಿಂಗ್ ಮಾಡ್ಬೋದು. ತುಂಬ ಒಡೆದಿದ್ರೆ, ತುಂಬ ಕ್ರ್ಯಾಕ್ಸ್ ಆಗಿದ್ದರೆ, ನೇಲ್ಸಲ್ಲಿ ತುಂಬ ಡಸ್ಟ್ ಇದ್ದರೆ 15-20 ಮಿನಿಟ್ಸ್ ತನಕ ಸೋಕಿಂಗ್ ಕೊಡ್ಬೋದು. ಇವಾಗ ಸೋಕಿಂಗ್ ಆಗಿದೆ. ಸೋಕಿಂಗ್ ಆದಮೇಲೆ ಈಗ ಅದು ಕ್ರ್ಯಾಕ್ಸ್ ಎಲ್ಲ ಸ್ಕ್ರೇಪ್ ಮಾಡ್ಕೋಬೇಕು. ಶಾಂಪು ಸ್ವಲ್ಪ ತೊಗೊಂಡು ಸ್ಕ್ರೇಪರಲ್ಲಿ ಹಾಕಿ ಅದರಿಂದ ಈ ಥರ ಸ್ಕ್ರೇಪ್ ಮಾಡ್ಕೋಬೇಕು. ತುಂಬ ಒಡೆದಿದ್ರೆ ಮಾತ್ರ ತುಂಬ ಹೊತ್ತು, ಸ್ವಲ್ಪ ತುಂಬ ಉಜ್ಜೋದೇನು ಬೇಡ. ಅದು ಕ್ರ್ಯಾಕ್ಸ್ ಎಲ್ಲ ಕಮ್ಮಿ ಆಗಿದೆ ಅಂದರೆ ಅಷ್ಟು ಸಾಕು. ಸ್ಕ್ರೇಪ್ ಮಾಡೋವಾಗಲೂ ಅಷ್ಟೇ, ತುಂಬ ರಫಾಗಿ ಮಾಡೋಕ್ಕೆ ಹೋಗಬಾರ್ದು, ಬ್ಲಡ್ ಬಂದುಬಿಡುತ್ತೆ. ಆಮೇಲೆ ಪ್ಯೂಮಿ ಸ್ಟೋನಿಂದ ಮಾಡಬೇಕು. ಇದು ಎಮ್ರಿ ಬೋರ್ಡ್ ಅಂತ, ಇದರಿಂದ ಮಾಡೋದ್ರಿಂದ ಡೆಡ್ ಸೆಲ್ಸ್ ಹೋಗುತ್ತೆ ಮತ್ತು ಕ್ಲೀನ್ ಆಗುತ್ತೆ. ಒಂಥರ ಸ್ಕ್ರೇಪ್ ಮಾಡಿದ್ದೆಲ್ಲ ನನ್ನ ಸ್ಕಿನ್ ಔಟ್ ಆಗಿರೋದೆಲ್ಲ ನೀಟಾಗಿ ಬಂದುಬಿಡುತ್ತೆ, ಸಾಫ್ಟ್ ಆಗುತ್ತೆ ಸ್ಕಿನ್ನು.
ಈಗ ಕ್ಯುಟಿಕಲ್ ಸಾಫ್ಟ್ನರ್ ಅಂತ ಇದು ನೇಲ್ ಕ್ಯುಟಿಕಲ್ಸ್ಗೆ ಇದನ್ನು ಹಾಕಬೇಕು. ನೆಕ್ಸ್ಟ್ ಬಂದು ಹೈಡ್ರೋಜನ್ ಪೆರಾಕ್ಸೈಡ್ ಹಾಕ್ತಾ ಇದ್ದೀವಿ. ಡಸ್ಟು ಕೊಳೆ ಏನಾದರೂ ಇದ್ದರೆ ಎಲ್ಲ ಅದು ಹೊರಗಡೆ ಬಂದುಬಿಡುತ್ತೆ ನೀಟಾಗಿ. ಇದಾದಮೇಲೆ ಇವಾಗ ಕ್ರಿಸ್ಟಲ್ ಸೋಕಿಂಗ್ ಅಂತ ಕೊಡ್ತೀವಿ. ಬಿಸಿನೀರಲ್ಲಿ ಹಾಕಿದ ತಕ್ಷಣ ಇದು ಈ ಥರ ಹರಳುತ್ತೆ, ಪೌಡರು ಕ್ರಿಸ್ಟಲ್ ಥರ ಅದು ಕನ್ವರ್ಟ್ ಆಗುತ್ತೆ. ಇವಾಗ ಇದರಲ್ಲೇನೆ ಮಸಾಜು ಕೊಡ್ಬೋದು, ಸ್ಕ್ರಬ್ ಥರ ವರ್ಕ್ ಆಗುತ್ತೆ ಅದು. ಇದು ಮಸಾಜ್ ಮಾಡ್ತಾ ಮಾಡ್ತಾ ಅದು ಡಿಸಾಲ್ವ್ ಆಗಿಬಿಡುತ್ತೆಲ್ಲ. ಈ ಕ್ರಿಸ್ಟಲ್ ಇದು ಮಸಾಜ್ ಏನು ಅನಿಸ್ತಾ ಇದೆ ಅಮ್ಮ ನಿನಗೆ? ತುಂಬ ಚೆನ್ನಾಗಿದೆ, ಸಖತ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಆ್ಯಂಡ್ ಆಮೇಲೇನು ಇದಾದಮೇಲೆ ಒಂದು ವಾರಕ್ಕೂ ಚೆನ್ನಾಗಿರುತ್ತೆ, ಕಾಲು ಶೈನಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಕ್ರಿಸ್ಟಲ್ ಪೆಡಿಕ್ಯೂರ್ಗೂ ಆರ್ಡಿನರಿಗೂ ಏನು ಅನಿಸುತ್ತೆ ನಿನಗೆ? ಆರ್ಡಿನರಿನಲ್ಲಿ ಇಷ್ಟೆಲ್ಲ ಪ್ರೊಸೀಜರ್ಸ್ ಇರೋಲ್ಲ, ಪ್ಲಸ್ ಓನ್ಲಿ ನೀಲ್ ಬಗ್ಗೆ ಅವ್ರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ಬಟ್ ಇದರಲ್ಲಿ ಮಸಾಜ್ ಎಲ್ಲ ಕೊಡೋದ್ರಿಂದ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ, ಪ್ಲಸ್ ತುಂಬ ಚೆನ್ನಾಗಿರುತ್ತೆ. ಇದು ಫೀಲಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಸ್ಕ್ರಬ್ ಅಂತ ಹೇಳಿ ಅದರಲ್ಲೇ ಬರುತ್ತೆ, ಅದು ಕಿಟ್ಟಲ್ಲೇ ಬಂದುಬಿಡುತ್ತೆ ಸ್ಕ್ರಬ್ಬು. ಪೆಡಿಕ್ಯೂರ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಈ ರೈನಿ ಸೀಸನಲ್ಲಿ ರೆಗ್ಯುಲರಾಗಿ ಮಾಡಿಸ್ತಾ ಇದ್ದರೆ ಯಾವ ಇನ್ಫೆಕ್ಷನ್ಸು ಬರೋಲ್ಲ, ಯಾವ ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಬರೋಲ್ಲ. ಆದಷ್ಟು ಕಾಲು ಕೈಗಳನ್ನ ಡ್ರೈ ಆಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ಅದು ಸ್ಕ್ರಬ್ ಆಗಿದ್ಮೇಲೆ ಅದ್ರ ಮೇಲೇ ಕ್ರೀಮಲ್ಲಿ ಮಸಾಜ್ ಕೊಟ್ಬಿಡ್ಬೇಕು. ಇವಾಗ ಪ್ಯಾಕ್ ಅದಾದಮೇಲೆ ಇದು ಪ್ಯಾಕ್ನ ಅಪ್ಲೈ ಮಾಡಿಬಿಟ್ಟು ಒಂದು 15-20 ನಿಮಿಷ ಬಿಟ್ಬಿಡ್ಬೇಕು. ಇವಾಗ ಮೆನಿಕ್ಯೂರ್ಗೆ ಸೇಮ್ ಮೆಥಡೆ, ಅದಕ್ಕೂ ಶಾಂಪೂ ಎಲ್ಲ ಹಾಕಿರ್ತೀವಿ, ಇದಕ್ಕೂ ಶಾಂಪೂ ಹಾಕ್ತೀವಿ, ಇದಕ್ಕೂ ಹೈಡ್ರೋಜನ್ ಪೆರಾಕ್ಸೈಡ್ ಸ್ವಲ್ಪ ಹಾಕಬೇಕು. ಹಳೆ ನೇಲ್ ಪಾಲಿಶ್ ಇದ್ದರೆ ಅದನ್ನ ತೆಗೆದುಬಿಟ್ಟು ಇವಾಗ ಇದನ್ನು ಅಷ್ಟೇ 20 ಮಿನಿಟ್ಸು ಇಲ್ಲ 15 ಮಿನಿಟ್ಸು ಸೋಕಿಂಗ್ ಕೊಡಬೇಕಾಗತ್ತೆ. ಸೋಕಿಂಗ್ ಆಗಿದೆ ಇವ್ರದ್ದೀಗ. ಇದಾದಮೇಲೆ ಈಗ ಕ್ಯುಟಿಕಲ್ ಕ್ರೀಮ್ನ ಅಪ್ಲೈ ಮಾಡಬೇಕು. ಪ್ರತಿ ಬಾರಿ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿದಾಗ್ಲೂ ಆ ಟೂಲ್ಸ್ ಎಲ್ಲ ಸ್ಟರ್ಲೈಸ್ ಮಾಡಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಒಬ್ರಿಗೆ ಮಾಡಿ ಇನ್ನೊಬ್ರಿಗೆ ಮಾಡಿದರೆ ತುಂಬ ಇನ್ಫೆಕ್ಷನ್ಸು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಕ್ರಿಸ್ಟಲ್ ಇರುತ್ತಲ್ಲ ಅದನ್ನೇ ತೊಗೊಂಡು ಮಸಾಜ್ ಕೊಡ್ತಿದ್ದೀವಿ. ಅದು ಸ್ಕ್ರಬ್ ಥರ ಸ್ಕಿನ್ ಡೀಪ್ ಕ್ಲೀನ್ಸ್ ಆಗುತ್ತೆ. ಇದು ಸ್ಕ್ರಬ್ ಬಂದು ಅದೇ ಪೆಡಿಕ್ಯೂರ್ಗೆ ಯಾವ ಮೆಥಡಲ್ಲಿ ಮಾಡಿರ್ತೀವೋ ಸೇಮ್ ಮೆಥಡ್ ಇದಕ್ಕೂ ಯೂಸ್ ಮಾಡೋದು, ಮೆನಿಕ್ಯೂರ್ಗೂ ಸೇಮ್. ತುಂಬ ರಫ್ ಸ್ಕಿನ್ ಇತ್ತು ಅಂದರೆ 10 ಮಿನಿಟ್ಸ್ ಮಸಾಜ್ ಕೊಡಬೇಕು, ಇಲ್ಲಾಂದರೆ 3 to 5 ಮಿನಿಟ್ಸ್ ಸಾಕು. ಇದಾದಮೇಲೆ ಇವಾಗ ಮಸಾಜ್ ಕ್ರೀಮಲ್ಲಿ ಮಸಾಜ್ ಮಾಡ್ತಾರೆ. ಬಟ್ ಏನಂದರೆ ಇದರಲ್ಲಿ ಸ್ಕ್ರಬ್ನ ರಿಮೂವ್ ಮಾಡೋದು ಬೇಡ, ಇಮಿಡಿಯೇಟ್ ಅದ್ರ ಮೇಲೆ ಮಾಡ್ಬೋದು. ಯಾಕೆಂದರೆ ಸ್ಕ್ರಬ್ನ ಮಸಾಜ್ ಮಾಡೋವಾಗಲೇ ಎಲ್ಲ ಕ್ರಿಸ್ಟಲ್ ಡಿಸಾಲ್ವ್ ಆಗಿಬಿಟ್ಟಿರುತ್ತೆ, ಅದು ತೆಗೆಯೋ ಅವಶ್ಯಕತೆನೇ ಇರಲ್ಲ. ಅದಾದಮೇಲೆ ಕ್ರೀಮ್ನ ಇಮಿಡಿಯೇಟಾಗಿ ಹಾಕ್ಬೋದು. ಮಸಾಜ್ ಕ್ರೀಮ್ ಮಾತ್ರ 15 ಮಿನಿಟ್ಸ್ ಮಾಡಬೇಕು ಕರೆಕ್ಟಾಗಿ. ಅದಾದಮೇಲೆ ಈಗ ಪ್ಯಾಕ್ ಅಪ್ಲೈ ಮಾಡ್ತಾ ಇರೋದು. ಈ ಪ್ಯಾಕು ಡ್ರೈ ಆದಮೇಲೆ ನೇಲ್ ಪಾಲಿಶ್ ಎಲ್ಲ ಆಮೇಲೆ ಹಾಕ್ಬೋದು. ಇದು ಡಿಕ್ರಿಸ್ಟಲ್ ಅಂತ. ಈ ಕ್ರಿಸ್ಟಲ್ ಎಲ್ಲನೂ ಡಿಸಾಲ್ವ್ ಆಗಿಬಿಡುತ್ತೆ. ಇದು ಡಿಕ್ರಿಸ್ಟಲ್ ಯಾಕೆ ಮಾಡೋದು ಅಂತ ಅಂದರೆ ಇದನ್ನು ನಾವು ಹಾಗೆ ಡ್ರೈನ್ ಮಾಡೋಕ್ಕಾಗಲ್ಲ. ಹಾಗೆ ಡ್ರೈನ್ ಮಾಡಿದ್ರೆ ಮೋರಿ ಬ್ಲಾಕ್ ಆಗೋದು ಆ ಥರ ಎಲ್ಲ ಚಾನ್ಸಸ್ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ನಮ್ಮ ಸೌಂದರ್ಯ ಕಾಳಜಿನ ನಾವು ವಹಿಸ್ಕೋಬೇಕು ಅನ್ನೋದು. ಹಾಗೆಯೇ ಸೆಲೆಬ್ರಿಟಿ ಬ್ರೈಡ್ ಬಗ್ಗೆ ನಾನು ಹೇಳ್ತಾ ಇದ್ನಲ್ವಾ, ಯಾರು ಈ ವಾರ ಸೆಲೆಬ್ರಿಟಿ ಬ್ರೈಡ್ ಅವರ ಮದುವೆಯ ಮಧುರಕ್ಷಣೆಗಳನ್ನು ನಮ್ಮ ಜೊತೆ ಹಂಚ್ಕೋತಾರೆ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.